Then now he is not responding. So if he is not responding, what should I do? I should do two things. So in response ಮಾಡ್ತಾ ಇಲ್ಲ, immediate ಆಗಿ I should call somebody. ನಾವು ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ. Please call 108 ಅನ್ಬೇಕು. ಇನ್ನು ನಿಮಗೆ ಬೇಸಿಕ್ ಲೈಫ್ ಸಪೋರ್ಟ್ ಅಲ್ಲಿ ಡಿಫಿಬ್ರಿಲೇಟರ್ ಅಂತ ಮಾಲ್ಸ್ ಅಲ್ಲಿ, ಫಿಲ್ಮ್ ಥಿಯೇಟರ್ಸ್ ಅಲ್ಲಿ, ಎಲ್ಲ ಕಡೆ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಅಲ್ಲೆಲ್ಲ ಡಿಫಿಬ್ರಿಲೇಟರ್ ಇರುತ್ತೆ. ಗೆಟ್ ಅ ಡಿಫಿಬ್ರಿಲೇಟರ್, ಕಾಲ್ 108 ಅಂತ ಹೇಳಬೇಕು. ಯಾವುದು ನಿಮ್ದು ಲೋಕಲ್ ನಂಬರ್. ಸೊ he is not responding, call 108. Next what do you do? Look for breathing. Breathing ಇದೆಯಾ? Then pulse. ಅಡಲ್ಟ್ ಅಲ್ಲಿ ಅಬೌಟ್ 10 years ಪಲ್ಸ್ ನೋಡೋದು ನೆಕ್ಕಲ್ಲಿ ನೋಡ್ಬೇಕು. ನೆಕ್ಕಲ್ಲಿ ಹೆಂಗ್ ನೋಡ್ತೀರಾ ಪಲ್ಸ್ ಅಂದ್ರೆ, ಎಲ್ಲರೂ ನೋಡ್ಕೊಳ್ಳಿ. ಇಲ್ಲಿ ಆಡಮ್ಸ್ ಆಪಲ್ ಇದೆ ಎಲ್ಲರಿಗೂ. ಅದ್ರ ಪಕ್ಕ ಒಂದು ಹಿಂಗ್ ಈ ಕಡೆ ತಿರುಗಿದ್ರೆ ಒಂದು ಇದು ಗ್ರೂವ್ ತರ ಸಿಗುತ್ತೆ. ಆ ಗ್ರೂವ್ ಅಲ್ಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿ, ಎರಡು ಕಡೆ ಪ್ರೆಸ್ ಮಾಡಿದ್ರೆ ಅನ್ಕಾನ್ಶಿಯಸ್ ಆಗ್ಬಿಡ್ತೀರಾ, ಒಂದು ಬ್ರೈನ್ ಹೋಗಲ್ಲ. ಸಪ್ಲೈ ಸಿಗ್ತಾ ಇದೆಯಾ? ಸಿಗ್ತಾ ಇದೆಯಾ? ಎಸ್, ಯು ವಿಲ್ ಗೆಟ್, ಯು ವಿಲ್ ಹ್ಯಾವ್ ಟು ಗೆಟ್, ಇಲ್ಲಾಂದ್ರೆ ನೀವು ಕ್ಲಾಸಲ್ಲಿ ಬರ್ತೀರಲ್ಲ. ಸೊ ಫೀಲ್ ಫಾರ್ ದ ಪಲ್ಸ್. ಸಪೋಸ್ ನಿಮಗೆ ಈ ಪಲ್ಸ್ ಹಿಂಗೆ ನೋಡ್ಕೊಂಡು ಹಿಂಗೆ ಕೂತ್ಬಿಟ್ರೆ ಅವ್ನು ಸತ್ತೇ ಹೋಗ್ಬಿಡ್ತಾರೆ. ಪಲ್ಸ್ ಸಿಗ್ತಾ ಇದೆಯಾ ಇಲ್ವಾ ಕನ್ಫ್ಯೂಷನ್ ಅಲ್ಲಿ. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದಿಸ್ ನೀಡ್ಸ್ ಲಿಟಲ್ ಬಿಟ್ ಎಕ್ಸ್ಪರ್ಟೈಸ್. ಈಗ ಇಲ್ಲಿರೋರಲ್ಲಿ ನಮ್ಗೆ ಒಂದು 3 ಜನ ಹೇಳಿದ್ರು ಪಲ್ಸ್ ಸಿಕ್ತು ಅಂತ, ಉಳಿದವ್ರು ಹೇಳಲಿಲ್ಲ. ಸೊ ವಿದಿನ್ 5 seconds ಪಲ್ಸ್ ಬೇಕು ನಿಮ್ಗೆ. ಮ್ಯಾಕ್ಸಿಮಮ್ 10 seconds ನೋಡಿ. ಸಿಕ್ಲಿಲ್ವಾ, ನೋ ಪಲ್ಸ್ ಅನ್ಕೊಂಡು ಗೋ ಹೆಡ್. ಅಯ್ಯೋ ಸಿಗ್ತಾ ಇಲ್ಲ, ತಾಳಿ ನೋಡ್ತಾ ಇರಕ್ಕಾಗಲ್ಲ. ಸೊ ವಾಟ್ ಡಿಡ್ ಐ ಡೂ? ಸೀನ್ ಸೇಫ್ಟಿ. ಆರ್ ಯು ಓಕೆ? ಆರ್ ಯು ಓಕೆ? ಹಿ ಇಸ್ ನಾಟ್ ರೆಸ್ಪಾಂಡಿಂಗ್, ಕಾಲ್ 108. ಅಂಡ್ ಹಿ ಇಸ್ ನಾಟ್, ಚೆಸ್ಟ್ ಇಸ್ ನಾಟ್ ಮೂವಿಂಗ್, ಹಿ ಇಸ್ ನಾಟ್ ಬ್ರೀದಿಂಗ್. ಪಲ್ಸ್, no pulse, he is in arrest. Now I will start. ಈ ಬ್ರೀದಿಂಗು ಪಲ್ಸು ಒಟ್ಟೊಟ್ಟಿಗೆ ಆಗಬೇಕು. ಅಂಡ್ ದೆನ್ ಐ ಆಮ್ ಸ್ಟಾರ್ಟಿಂಗ್ ರಿಸಸಿಟೇಷನ್. ಓಕೆ, ನಾವು ರಿಸಸಿಟೇಷನ್ ಮಾಡುವಾಗ ಒಂದು ಚೆಸ್ಟ್ ಕಂಪ್ರೆಷನ್ ಶುರು ಮಾಡ್ತೀರಾ. ಅದಕ್ಕೆ ಮುಂಚೆ ಹೆಡ್ ಹೆಂಗಿರ್ಬೇಕು ಪೊಸಿಷನ್ ಅಂದ್ರೆ, ನಾವು ಬ್ರೆತ್ ಕೊಡಕ್ಕೆ ಈ ತರ ಹಿಂಗ್ ಇಟ್ಕೊಳ್ಳಿ, ಉಸಿರಾಡಕ್ಕೆ ಆಗಲ್ಲ. ಸ್ವಲ್ಪ ಸ್ನಿಫಿಂಗ್ ಪೊಸಿಷನ್ ಅಂತೀವಿ, ಇದೆಯಲ್ಲ ಆ ತರ. ಹೆಡ್ ಟಿಲ್ಟ್, ಇಲ್ಲಿಟ್ಟು ಚಿನ್ ಲಿಫ್ಟ್, ಏರ್ವೇ ಓಪನ್ ಆಯ್ತು. ಹೆಡ್ ಟಿಲ್ಟ್, ಚಿನ್ ಲಿಫ್ಟ್, ಏರ್ವೇ ಓಪನ್ ಆಯ್ತು. ನೆಕ್ಸ್ಟ್ ವಾಟ್ ಯು ಡೂ? ಸೊ ಈಸ್ ನಾಟ್ ಬ್ರೀದಿಂಗ್. ನೆಕ್ಸ್ಟ್ ವಾಟ್ ಯು ಡೂ? ಪಲ್ಸ್ ಚೆಕ್ ಮಾಡಿದೀವಿ, ಕಾಲ್ ಫಾರ್ ಹೆಲ್ಪ್ ಆಯ್ತು. ಐ ಆಮ್ ಗೋಯಿಂಗ್ ಟು ಗಿವ್ ಚೆಸ್ಟ್ ಕಂಪ್ರೆಷನ್. ಇದು ದೊಡ್ಡ ಮಗು ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಆಮೇಲೆ ಮಾಡೋಣ. ಅಲ್ಲಿ ಕೂತಿ ಎರಡು ಮಾಡಕ್ಕಾಗಲ್ಲ. ನೌ ಲೋವರ್ 1/3 ಆಫ್ ಚೆಸ್ಟ್, ಈ ಭಾಗ ಲೋವರ್ 1/3. ಚಿಕ್ಕ ಮಗು ಹೋಗಿದ್ರೆ ಕಮ್ಮಿ ಸ್ಪೇಸ್ ಕಾಣಿಸ್ತಿದೆ, ಅಲ್ಲಿ ದೊಡ್ಡದಿದೆ ಸ್ಪೇಸ್. ಲೋವರ್ 1/3 ಅಲ್ಲಿ ಕೈ ಹಿಂಗ್ ಇಟ್ಕೋಬೇಕು. ಯಾವುದು? ಒಂದು ಕೈ ಡಾಮಿನೆಂಟ್ ಹ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ, ಈಗ ನಾನು ರೈಟ್ ಹ್ಯಾಂಡ್ ಕೆಳಗೆ ಹೋಗಿದೆ, ಇನ್ನೊಂದು ಹ್ಯಾಂಡ್ ಹಿಂಗ್ ಇಟ್ಕೋಬೇಕು. ಇಂಟರ್ಲಾಕ್ ಆಗ್ಬೇಕು. ಕಾಣಿಸ್ತಾ ಇದೆ ಅಲ್ಲಿ, ಇಂಟರ್ಲಾಕ್ ಆಗಿ ನಾನು ಹಿಂಗಿಂಗ್ ಕೊಡಬಾರ್ದು, ಪ್ರೆಷರ್ ಇರಲ್ಲ. ಸೊ ನಾನು ಸ್ವಲ್ಪ ಕುಳ್ಳಕ್ಕಿದ್ದೀನಿ, ಟೇಬಲ್ ಎತ್ತರ ಇದೆ, ಅದಕ್ಕೆ ಹಿಂಗೆ ಅನಿಸ್ತಿದೆ ನಿಮ್ಗೆ. ಅಲ್ಲಿ ಕರೆಕ್ಟ್ ಆಗಿ ಕೊಡೋಣ. ಸೊ ಹಿಂಗಿಟ್ಕೊಂಡು ನೀವೇನ್ ಮಾಡ್ಬೇಕು? ಪ್ರೆಷರ್ 1/3 ಆಫ್ ದ ಆಂಟ್ರೋಪೋಸ್ಟೆರಾಮೀಟರ್. 1 2 3 4 5. ನನಗೇನ್ ಮಾಡ್ತಾ ಇದ್ದೀನಿ? ಈ ಹ್ಯಾಂಡು ಎಲ್ಬೋ ಶೋಲ್ಡರ್ ಒಂದೇ ಲೈನು ಇಂಟರ್ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 1/3 ಹೋಗ್ತಾ ಇದೆ. ರಿಕಾಯಿಲ್ ಬಿಡಬೇಕು, ಹಿಂಗಿಂಗ್ ಅನ್ಬಾರ್ದು. ರಿಕಾಯಿಲ್ ಬಿಡಬೇಕು. 1 2 3 4 5 6 7 8 9 10 11. ಈ ತರ 30. ಒಬ್ಬನೇ ಇದ್ದೀನಿ ನಾನು, 30 ಕೊಡಬೇಕು. ಆಮೇಲೆ 2 ಬ್ರೆತ್ಸ್. ಇಬ್ಬರಿದ್ರೆ 15:2 ಬ್ರೆತ್ಸ್. ಈಗ ನಾನು ಒಬ್ಳೇ ಇದ್ದೀನಿ, 30 ಮಾಡಿದ್ದೀನಿ. ಈ ತರ 2 ಬ್ರೆತ್ಸ್. ಬ್ರೆತ್ಸ್ ಕೊಡುವಾಗ ಹೆಂಗ್ ಕೊಡ್ಬೇಕು? ನೆಕ್ಸ್ಟ್ ಇಸ್ 2 ಬ್ರೆತ್ಸ್ ಅಲ್ಲಿ ಆಫ್ಟರ್ 30 ಕಂಪ್ರೆಷನ್ಸ್. ನಿಮ್ಮಲ್ಲೋ ಸಪೋಸ್ ನಿಮ್ಮ ಹತ್ರ ಮಾಸ್ಕ್ ಇತ್ತು ಅಂದ್ರೆ, ಈ ಮಾಸ್ಕ್ ಕರೆಕ್ಟ್ ಸೈಜ್ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಇದು ಬ್ರಿಡ್ಜ್ ಆಫ್ ನೋಸ್
ಮತ್ತೆ ಹಿಂಗೆ ಮತ್ತೆ ಚಿನ್. ಸಪೋಸ್ ಹಿಂಗ್ ಕೂತ್ಬಿಟ್ರೆ ಆಗಲ್ಲ, ಕರೆಕ್ಟ್ ಆಗಿ ಹಿಂಗ್ ಕೂರ್ಬೇಕು. ಬ್ರಿಡ್ಜ್ ಆಫ್ ನೋಸ್, ಶಿನ್ ಅಂಡ್ ಚಿನ್. ಇಲ್ಲಿಟ್ಬಿಟ್ಟು ಟೇಕ್ ಅ ಡೀಪ್ ಬ್ರೆತ್ ಅಂಡ್ ಐ ಶುಡ್ ಬ್ಲೋ ಇನ್ ಟು ದಿಸ್. ಬ್ಲೋ ಮಾಡುವಾಗ ಹೆಂಗ್ ಮಾಡ್ಬೇಕು, ಮೌತ್ ಇದು ಎಲ್ಲ ಕವರ್ ಆದ್ರೆ ಡೈರೆಕ್ಟ್ ಇದಕ್ಕೆ ಬ್ಲೋ ಮಾಡ್ಬೋದು. ಸಪೋಸ್ ಹಿಂಗ್ ಕವರ್ ಆಯ್ತು ದೊಡ್ಡದು, ಈಗ ಅವನಿಗೆ ಇದು ಚಿಕ್ಕದಾಗುತ್ತೆ, ಅವಾಗ ಮೌತ್ ನೋಸ್ ನ ಪಿಂಚ್ ಮಾಡ್ಬೇಕು. ಓಕೆ, ಹಾಕ್ಬಿಟ್ಟು ಬ್ರೆತ್ ಹೆಂಗ್ ಕೊಡ್ಬೇಕು ಅಂತ ಕೊಡ್ಬೇಕು. ಊದಿದ್ರೆ ಆಗಲ್ಲ ಆಯ್ತಾ, ಜೋರಾಗಿ ಊದ್ಬೇಕು. ಆವಾಗ ನನ್ಗೆ ಹೆಂಗೆ ನಾನು ಎಫೆಕ್ಟಿವ್ ಕೊಟ್ಟಿದ್ದೀನಿ ಅಂತ ಗೊತ್ತಾಗತ್ತೆ ಅಂದ್ರೆ ಚೆಸ್ಟ್ ರೈಸ್ ಆಗುತ್ತಲ್ಲ, ಚೆಸ್ಟ್ ರೈಸ್ ಆಗ್ಬೇಕು. ಈಗ ಸಪೋಸ್ ಇದಿಲ್ಲ ಅನ್ಕೊಳ್ಳಿ, ಎಲ್ಲಾ ಕಡೆ ನಿಮ್ಗೆ ಎಮರ್ಜೆನ್ಸಿ ಇದು ಸಿಗಲ್ಲ. ಸೊ ಪಿಂಚ್ ದ ನೋಸ್, ಗಿವ್ ಮೌತ್ ಟು ಮೌತ್. ನೀವು ಇದನ್ನ ಅವನಿಂದ ಏನೋ ಡಿಸೀಸ್ ಬರುತ್ತೆ ಅಂತ ಯೋಚನೆ ಮಾಡೋದು ಬೇಡ. ಸ್ಟಡೀಸ್ ಪ್ರೂವ್ ಮಾಡಿದ್ರೆ ಇದು ತುಂಬಾ ರೇರು. ಅವ್ರಿಗೆ HIV ಇದ್ರೂ ಥ್ರೂ ಇದು ಬರೋದು ವೆರಿ ರೇರ್, ಥ್ರೂ ದ ಸಲೈವ. ಸೊ ಹಂಗಾಗಿ ಡೋಂಟ್ ವರಿ, ಯು ವಿಲ್ ಹ್ಯಾವ್ ಟು ಗಿವ್ ಮೌತ್ ಟು ಮೌತ್ ಇನ್ ದಟ್ ಸಿನಾರಿಯೋ. ಸೊ ಏನ್ ಮಾಡಿ, ಐ ಹ್ಯಾವ್ ಗಿವನ್ ದಿಸ್ ಮಚ್, 32 breaths. Next again 30 is to 2 breaths. ಕಾಡಿಯ ಕುಡಿದ್ಬಿಟ್ಟು ಬಿದ್ದಿರ್ಬೋದು, ನೀವು ಹೋಗಿ ರಿಸರ್ಚ್ ಮಾಡಿದೀವಿ ಅಂತ. ಸೊ ಫಸ್ಟ್ ಅನ್ಕಾನ್ಶಿಯಸ್, ಅನ್ರೆಸ್ಪಾನ್ಸಿವ್. ಸರ್ ಈಗ ಎಷ್ಟು ಸುಸ್ತಾಯ್ತು? ಅದಕ್ಕೆ ಇದನ್ನ ನೀವು ಯಾವಾಗ್ಲೂ 2 minutes ಆದ್ಮೇಲೆ ಸುಸ್ತಾಗತ್ತೆ ಎನಿ ಪರ್ಸನ್. ಇವ್ರಿಬ್ರು ಶಿಫ್ಟ್ ಆಗ್ಬೇಕು, ಏರ್ವೇ ಮಾಡೋರು ಇಲ್ಲಿಗೆ ಬರ್ಬೇಕು. ಇದು ಮಾಡಿದವ್ರು ಗೊತ್ತಾಗುತ್ತೆ ಸುಸ್ತು ಎಷ್ಟಾಗತ್ತೆ ಅಂತ. ಸೊ ಆ 2 minutes ಜಾಸ್ತಿ ಮಾಡಂಗಿಲ್ಲ, ಶಿಫ್ಟ್ ಆಗ್ಬೇಕು. ಸೊ 30, ಆಮೇಲೆ 30 ಮಾಡ್ಬಿಟ್ಟು ಹೆಂಗ್ ಕೊಡ್ತೀರಾ, ನೋಸ್ ಪಿಂಚ್ ಮಾಡ್ಕೊಂಡು ಆತರ ಬ್ರೆತ್ ಕೊಡ್ಬೇಕು. ನೀವು ಬ್ರೆತ್ ತಗೊಂಡು ಮತ್ತೆ ಎದ್ದು ತಗೊಂಡು ಆತರ ಫುಲ್ ಬ್ರೆತ್ ಕೊಡ್ಬೇಕು. ಫುಲ್ ನಿಮ್ ಈಗ 17% ಆಕ್ಸಿಜನ್ ಇರುತ್ತೆ ಎಕ್ಸ್ಪೈರ್ಡ್ ಏರ್. ಎನಿಬಡಿ ಎಲ್ಸ್ ಒಂದು ಚೆಸ್ಟ್ ಅದ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಅವ್ರೊಂದ್ ಸ್ವಲ್ಪ ಈ ಭಾಗ ಜಾಸ್ತಿ ಮೂವ್ ಮಾಡ್ತಿದ್ರು, ಇವ್ರೊಂದ್ ಸ್ವಲ್ಪ ಹಿಂಗ್ ಇದನ್ನು ಇನ್ನೂ ಜಾಸ್ತಿ ಮೂವ್ ಮಾಡಬಾರ್ದು, ಇನ್ನೊಂದ್ ಚೂರ್. ಎಸ್, ಬಟ್ ಒಳಗೆ ಹೋಗ್ಬೇಕು. 1/3. ಎಸ್, 4, 5, 6, 7, 8, 9. ಇದು ಬೆಂಡ್ ಆಗಂಗಿಲ್ಲ. 10, 11, 12, 13, 14, 15, 16, 17. ಗ್ರಾಜುವಲ್ ಆಗಿ ಈ ಮೂವ್ಮೆಂಟ್ ಬರುತ್ತೆ, ಸುಸ್ತಾಗ್ತಾ ತಗೊಂಡು ಡೀಪ್ ಬ್ರೆತ್ ತಗೊಂಡು, ಎಸ್, ಲೈಕ್ ದಟ್ ಯು ನೀಡ್ ಟು. ಎನಿಬಡಿ ವಾಂಟ್ಸ್ ಟು ಟ್ರೈ, ಯು ಕ್ಯಾನ್ ಟ್ರೈ. ಮಾಡ್ತೀರಾ ಯಾರಾದ್ರೂ? ಲೇಡೀಸ್ ಟ್ರೈ ಮಾಡಿ, ಎಷ್ಟು ಸುಸ್ತಾಗತ್ತೆ ಅಂತ ನೋಡಿ. ಇಟ್ಸ್ ವೆರಿ ಡಿಫಿಕಲ್ಟ್, ಎಸ್ಪೆಷಲಿ ಲೇಡೀಸ್ ಇನ್ನೂ ಹಿಂಸೆ ಆಗುತ್ತೆ. ಮಾಡಿ ಮೇಡಮ್. ಎಸ್, ಎಸ್, ಲೋವರ್ 1/3 ಇಲ್ಲಿ ಬಿಟ್ಬಿಟ್ಟು ಮಧ್ಯಕ್ಕೂ 1/3 ಕೊಟ್ಟೋಗಿದ್ದೀರಾ. ಎಲ್ಲ ಮುಗಿಸಿದ್ದಾರೆ. ಇಸ್ ನಾಟ್ ಓಕೆ, ಲೋ ಪಲ್ಸ್. ಇದು ಬೆಂಡ್ ಮಾಡಿದ್ರೆ ಸರಿ ಹೋಗ್ತಾ ಇಲ್ಲ ಅಂತ. 5, 6, ಲಾಕ್ ಇಂಟರ್ ಲಾಕ್. 7, 8, 9, 10. ಇದು ಮೂವ್ ಆಗಂಗಿಲ್ಲ. 11, 12, 13, 14. ಸಿ ನೋಡಿ, ಇದು ಮೂವ್ ಮಾಡಿದ್ರೆ ಹಿಂಗಿಂಗ್ ಹೋಗುತ್ತೆ ಮೂವ್ಮೆಂಟ್. ಬ್ಯಾಕ್ ಮೂವ್ ಮಾಡಿದ್ರೆ ಹಿಂಗಿಂಗ್ ಕೊಟ್ರೆ ಮಾತ್ರ ಹಾರ್ಟ್ ಕಂಪ್ರೆಸ್ ಆಗೋದು. ಅಂಡ್ ಫುಲ್ ರಿಕಾಯಿಲಿಗೆ ಬಿಡಬೇಕು. ನೀವು ಫುಲ್ ಬಿಡ್ತಿಲ್ಲ. ಇನ್ನೊಂದು. ಎಸ್, ರಿಕಾಯಿಲಿಗೆ ಬಿಡಿ. ಎಸ್, ರಿಕಾಯಿಲ್ ಬಿಡಿ. ಎಸ್, 30 ಆಯ್ತು. ಆ ರೀತಿನಲ್ಲಿ ನೆಕ್ಸ್ಟ್ ನಿಮಗೆ ಬರ ಬಂದಾಗ, ಪ್ರವಾಹ ಬಂದಾಗ ಹೇಗೆ ನೀವು ಮನೋಸಾಮಾಜಿಕ ಆರೈಕೆಯಲ್ಲಿ ತೊಡಗಿಕೊಳ್ಬೇಕು, ಕೌನ್ಸಿಲಿಂಗ್ ಮಾಡುವಂಥ ವಿಧಾನಗಳೇನಿದೆ ಎಲ್ಲ ವಿಷಯವನ್ನು ನೀವು
ತಿಳ್ಕೊಬೇಕಂತಂದ್ರೆ ಈ ಅಧಿವೇಶನದಲ್ಲಿ ನೀವು ಚೆನ್ನಾಗಿ ಇಂಟ್ರಾಕ್ಷನ್ ಮಾಡಿ ಅವ್ರು ಆಟ ಆಡಿಸ್ತಾರೆ ಮೇಡಮು. ಸೊ ಭವ್ಯ ಅವ್ರು ಬಂದಿದ್ದಾರೆ, ಡಾಕ್ಟರ್ ಭವ್ಯ ಇನ್ನೂ ಪಿ ಎಚ್ ಡಿ ಮಾಡ್ತಿದ್ದಾರೆ. ಅವರು ಈಸ್ ಅ ರಿಸರ್ಚ್ ಸ್ಕಾಲರ್, ಬಟ್ ಶಿ ಈಸ್ ಆಲ್ಸೋ ವೆರಿ ಆಕ್ಟಿವ್ಲಿ ಇನ್ವಾಲ್ಡ್ ಇನ್ ಕೌನ್ಸಿಲಿಂಗ್ ಇನ್ ನಿಮ್ಯಾನ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾವು ಅವ್ರ ಕೊಲಾಬ್ರೇಷನಲ್ಲಿ ಭಾಳ ಒಂದು 35 ವರ್ಷದಿಂದ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ 30 ವರ್ಷದಿಂದನೇ. ಸೊ ಅವರು ಮೊದಲು ಅವರು ಹೆಡ್ ಇದ್ದರು HOD. ಅವರು ನಾವು ಎಲ್ಲ ಒಂದೊಂದು ವಾರ ಟ್ರೈನಿಂಗ್ ಮಾಡ್ತಾ ಇದ್ವಿ ಇಲ್ಲಿ ಮನೋಸಾಮಾಜಿಕ ಆರೈಕೆ ಬಗ್ಗೆನೇ, ವಿಪತ್ತು ನಿರ್ವಹಣೆಯಲ್ಲಿ. ಇದನ್ನು ಯಾರು ತಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ವಿಚಾರ ನಿಲ್ಲಿಸೋದು ಇಲ್ಲ, ನಮ್ಮ ಸರ್ ಅವ್ರು ಹೇಳಿದ್ದಕ್ಕೆ ಮಾತ್ರ ಅಲ್ಲ. ಇಲ್ಲ, ಯಾಕಂದ್ರೆ ಮತ್ತೆಲ್ಲ ಬೀಳಲ್ಲ ಇವ್ರು ಯಾರು. ಅವರು ಸಪೋರ್ಟ್ ನಮ್ಮ ಮೊಹಮ್ಮದ್ ರಫಿ ಅವರು ಸಪೋರ್ಟ್ ತಗೊಂಡಿದ್ದಾರೆ. ಹೋಯ್ತು ಮೇಡಮ್, ಕಾಲ್ ಕೆಳಗಿಳಿಸಿ ಮತ್ತೆ ಸ್ಟೆಪ್ ಮೇಲೆ ಇಟ್ಟಿದ್ದಾರೆ. ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಳ್ಳಿ. ಇಲ್ಲ ನಮ್ಮ ಡಾಕ್ಟರ್ ನಮ್ಮ ಡಾಕ್ಟರ್ ಸರ್ ಕೊನೆಗೆ ಯಾಕೋ ಇವರಿಗೆಲ್ಲ ಕಾಣ್ತಾರೆ. ಅಂದ್ಬಿಡ್ರಿ ಮೇಡಮ್ ನಮಗೆಲ್ಲ ಫೋಟೋಗೆ. ಕಣ್ಬಿಡಿ. ಯಾರು ಸರ್? ಸೂಪರ್. ಮೆಸೇಜ್ ಬಂದಾಗ ಮಹಾರಾಜ ವಿಜಯರಾಣಿ. ಸರ್